ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದೇನೆಂದರೆ ಬೆಣ್ಣೆ ಬಿಸ್ಕೆಟ್ ಮತ್ತು ಕೋಕೋ ಬೆಣ್ಣೆ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲಿಗೆ ಇಲ್ಲಿ ನಾನು ಬೆಣ್ಣೆನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅದು ಹೇಗೆ ಅಂತಂದರೆ, ನಾವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೋತಿದ್ದೀವೋ ಆ ಕಪ್ಪಿನಿಂದ ಅರ್ಧ ಕಪ್ ಆಗುವಷ್ಟು ಬೆಣ್ಣೆನ ತೊಗೋಬೇಕು. ಅದಕ್ಕೆ ನಾನು ಪುಡಿ ಮಾಡಿರೋ ಸಕ್ಕರೆನ ಹಾಕೋತಾ ಇದ್ದೀನಿ. ಅದು ಆ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ಪಿನಿಂದ 3 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡ್ರಾಯಿತು. ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ನಾನು ಚಿಟಿಕೆ ಆಗುವಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು. ಒಂದು 7ರಿಂದ 8 ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಹಾಕಿರೋ ಸಕ್ಕರೆ ಎಲ್ಲ ಅದ್ರ ಜೊತೆಗೆ ಬೆಣ್ಣೆ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಯಾವ ಕಪ್ಪಿನಿಂದ ನಾನು ಬೆಣ್ಣೆ ತೊಗೊಂಡಿದ್ದೀನೋ ಆ ಕಪ್ಪಿನಿಂದ 4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ಇಲ್ಲಿ ತೊಗೋತಾ ಇದ್ದೀನಿ. ಅದನ್ನು ನೀಟಾಗಿ ಸಣ್ಣಗೆ ಇಟ್ಕೊಂಡು ತೊಗೊಂಡ್ರಾಯಿತು. ಇವಾಗ ಇದಕ್ಕೇನು ಅಂತಂದರೆ, ನಾವು ಬೆಣ್ಣೆ ಬಿಸ್ಕೆಟ್ನ 4-5 ಥರ ವಿಧದಲ್ಲಿ ಮಾಡ್ಬೋದು. ಅದರಲ್ಲಿ ನಾನು ಇವತ್ತು 2 ವಿಧ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತು ಇನ್ಯಾವುದಿದೆ ಅಂತ ತೋರಿಸ್ತೀನಿ. ಇವಾಗ ನಾನು ಅವನಲ್ಲಿ ಮಾಡ್ತಿದ್ದೀನಿ. ನೆಕ್ಸ್ಟು ನಾವು ಒಲೆ ಮೇಲೆ ಹೇಗೆ ನಾವು ಮಾಡೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ಏಲಕ್ಕಿನೂ ಕೂಡ ಕುಟ್ಟಿ ಹಾಕ್ಕೋತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು. ಇವಾಗ ಹಾಕಿರೋ ಸಕ್ಕರೆ ಪ್ರಮಾಣ ಕರೆಕ್ಟಾಗಿ ಆಗುತ್ತೆ. ನೀವು ಸಕ್ಕರೆ ಹೇಗೆ ತಿಂತೀರೋ ನಿಮ್ಮ ಮನೆಯಲ್ಲಿ ಜಾಸ್ತಿ ಕಡಿಮೆ ಅದನ್ನು ನೋಡಿಕೊಂಡು ನೀಟಾಗಿ ನಾವು ಮಾಡ್ಕೊಂಡ್ರೆ ಆಯಿತು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ನಾನು ಉಂಡೆ ಕಟ್ತಾ ಇದ್ದೀನಿ. ಅಂದರೆ ಈ ಹದ ಇದ್ದರೆ ಕರೆಕ್ಟಾಗಿ ಆಗುತ್ತೆ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡು ಅದರಲ್ಲಿ ರೋಲ್ ಮಾಡ್ತಾಯಿದ್ದೀನಿ. ಒಂದು ನಾವು ಕೈಯಲ್ಲೇ ದುಂಡಿಗೆ ಮಾಡಿ ಇಡ್ಬೋದು, ಅದರಿಂದ ಏನಿಲ್ಲ. ಬಟ್ ಹೀಗೆ ಮಾಡೋದ್ರಿಂದ ಆ ಶೇಪ್ಸ್ ಆಗಿರ್ಬೋದು, ಇವಾಗ ನಾವು ಬೇಕ್ರಿನಲ್ಲಿ ಹೇಗೆ ನಾವು ತೊಗೊಂಡು ಬರ್ತೀವಿ ಆ ಶೇಪ್ಸ್ ಎಲ್ಲ ನಮಗೆ ಅದೇ ಥರ ಬೇಕು ಅಂದರೆ ಲೈಕ್ ಈ ಥರ ಮಾಡಿದರೆ ಆ ಶೇಪ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತೋರಿಸಿದೆ. ಇದನ್ನು ನಾರ್ಮಲಿ ನಾವು ಕೈಯಿಂದ ಹೇಗೆ ನಾವು ಮಾಡಿರ್ತೀವೋ ಆ ಥರ ಕೈಯಿಂದ ನಾವು ಮಾಡಿದರೆ ಆಯ್ತು ಅಷ್ಟೇ. ನೋಡ್ತಾ ಇದ್ದೀರಾ, ನಾನು ರೋಲ್ ಮಾಡಿ ಒಂದು 5 ನಿಮಿಷ ಅದನ್ನು ರೆಸ್ಟಿಗೆ ಬಿಟ್ಟು ಅದಾದಮೇಲೆ ಮತ್ತೆ ನಾನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಶೇಪಿಗೋಸ್ಕರ ನಾನು ಕಟ್ ಮಾಡಿದ್ದು. ಇಲ್ಲಾಂದರೆ ನಾವು ಕೈಯಿಂದ ನೀಟಾಗಿ ದುಂಡಿಗೆ ಮಾಡಿ ಬೆಣ್ಣೆ ಬಿಸ್ಕೆಟ್ ಆಕಾರದಲ್ಲಿ ಈ ಥರ ಆಯಿತು. ಇವಾಗ ನಾನು ಅವನಲ್ಲಿ ಇಡ್ತಾಯಿದ್ದೀನಿ. ಅದು ಅವನಲ್ಲಿ ಹೇಗೆ ಅಂದರೆ ಟೈಮಿಂಗು 12 ನಿಮಿಷ ಇಡ್ತಾಯಿದ್ದೀನಿ. 180 ಡಿಗ್ರಿನಲ್ಲಿ ಇಡ್ತಾಯಿದ್ದೀನಿ. ಇವಾಗ ಇನ್ನೊಂದೇನೆಂದರೆ ಕೋಕೋ ಬಟರ್ ಮಾಡಲಿಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕೋಕೋನ ತೊಗೊಂಡಿದ್ದೆ, ಕೋಕೋ ಪೌಡ್ರ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಮುಂಚೆ ಕಲಸಿಟ್ಟು ಹಿಟ್ಟಲ್ಲೇ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೇಮ್ ರೋಲ್ ಥರ ಮಾಡಿ ಕಟ್ ಮಾಡಿ ನಾವು ಬೆಣ್ಣೆ ಬಿಸ್ಕೆಟ್ಗೆ ಹೀಟಲ್ಲಿ ಮಾಡಿಕೊಂಡ್ರೆ ಆಯಿತು ನೀಟಾಗಿ. ಮತ್ತು ಇನ್ನೊಂದು ನೆಕ್ಸ್ಟ್ ಎಪಿಸೋಡ್ಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.